ಕಚೇರಿ ನಿರ್ಮಾಣದಲ್ಲಿ ಸಾಕಷ್ಟು ಗೋಲ್ಮಾಲ್ ಕೂಡ ಆಗಿದೆ. ವಿನಯ್ ನಾವಲ್ಟಿ ಕೇಳ್ರಿ ಗೊತ್ತಾಗುತ್ತಾ. ಅಧ್ಯಕ್ಷರು ಮಾಡಿದ್ರಂತ ಆಮೇಲೆ ಮುಂದಿನ ದಿನ ನೀವು ನಾವಲ್ಟಿ ಆದ ಅಧ್ಯಕ್ಷ ಇವ್ರು ಏನೋ ಮೇಲೇನೋ ಆದರೆ ಬೆಳಗ್ಗೆ ಅವಾಗ ವಿನಯ್ ನಾವಲ್ಟಿ ಯಾರೇ ಗೋಲ್ ಮಾಡೋದು ಅವ್ರಿಗೆ ಗೊತ್ತೈತೆ. ನನಗೆ ಅವ್ರ ಹೆಸರು ಬಂದು ನನಗೆ ಹೇಳಿದಾರೆ, ಅದನ್ನ ಹೇಳಕ್ಕೆ ಬರೋದಿಲ್ಲ. ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ಕೆ ಬರೋದು. ವಿನಯ್ ನಾವಲ್ಟಿ ಕೇಳಿ ಅವ್ರು ಎಷ್ಟು ಇಸ್ಕೊಂಡಾರ, ಖರ್ಚು ಹಾಕಿದ್ದು ಹೊಳ್ಳಿ ಎಷ್ಟು ಇಸ್ಕೊಂಡಾರ, ಎಷ್ಟು ಯಾವ ಗಾಡಿ ತೊಗೊಂಡಾರ ರೊಕ್ಕಾಗಲಿ ಅಲ್ಲಿ ಅವರು ವಿನಯ್ ನಾವಲ್ಟಿ ಕೇಳಿ ನಂಗೆ ಗೊತ್ತೈತೆ. ನನಗೆ ಹೇಳಿದಾರೆ ಹೆಸರುಗಳು, ನಾ ಹೇಳಂಗಿಲ್ಲ. ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರೊಕ್ಕದಲ್ಲೇ ಗಾಡಿ ತೊಗೊಂಡ್ರ ಚೈನಿ ಮಾಡಿದಾರೆ, ಅದನ್ನ ನಾವಲ್ಟಿ ಕೇರ್ ಹೇಳ್ತಾರೆ ಅವ್ರು. ಮತ್ತೇನು ಮತ್ತೆ ಕಟ್ತು ನಾವು ಅದನ್ನು ಕಟ್ತೀವಿ. 30 ಗುಂಟೆ ಮಾಡಿದ್ರೆ 10 ಗುಂಟೆ ಮಾಡಿದ ಅದನ್ನು ತಪ್ಪವರು. ನಾ ಮಂತ್ರಿ ಇದ್ದಾಗ 30 ಗುಂಟೆ ಮಾಡಿಸಿದ್ದೆ, ಅದನ್ನು 30 ಗುಂಟೆ ಬರೀ 10 ಗುಂಟೆಗೆ ಸೀಮಿತ ಮಾಡಿದ ಅಂತ ಗೊತ್ತದೆ. ಅದನ್ನು 30 ಗುಂಟೆ ಮಾಡಿ ನನ್ನ ಪ್ಲ್ಯಾನ್ ಬೇರೆ ಇರ್ತಾವೆ. ನಮ್ಮ ಮಂತ್ರಿ ಇದ್ದೆ ರಾಜಂಗೌಡ, ಅದು ನನಗೂ ಬಿಸ್ನೆಸ್ ಅದು ಈಗ ಆಕೈತೆ ಕೇಳಿದ್ದೀನಿ. ಅದರೆಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ. ಅದನ್ನು ಕಟ್ಟೋದ್ರೆ ನಾನು ಏನು ಕೊಡಬೇಕು ನಾನು ಕೊಡಕ್ಕೆ ರೆಡಿ. ಕಚೇರಿ ನಿರ್ಮಾಣದಲ್ಲಿ ಸಾಕಷ್ಟು ಗೋಲ್ಮಾಲ್ ಕೂಡ ಆಗಿದೆ. ವಿನಯ್ ನಾವಲ್ಟಿ ಕೇಳ್ರಿ ಗೊತ್ತಾಗುತ್ತಾ. ಅಧ್ಯಕ್ಷರು ಮಾಡಿದ್ರಂತ ಆಮೇಲೆ ಮುಂದಿನ ದಿನ ನೀವು ನಾವಲ್ಟಿ ಆದ ಅಧ್ಯಕ್ಷ ಇವ್ರು ಏನೋ ಮೇಲೇನೋ ಆದರೆ ಬೆಳಗ್ಗೆ ಅವಾಗ ವಿನಯ್ ನಾವಲ್ಟಿ ಯಾರೇ ಗೋಲ್ ಮಾಡೋದು ಅವ್ರಿಗೆ ಗೊತ್ತೈತೆ. ನನಗೆ ಅವ್ರ ಹೆಸರು ಬಂದು ನನಗೆ ಹೇಳಿದಾರೆ, ಅದನ್ನ ಹೇಳಕ್ಕೆ ಬರೋದಿಲ್ಲ. ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ಕೆ ಬರೋದು. ವಿನಯ್ ನಾವಲ್ಟಿ ಕೇಳಿ ಅವ್ರು ಎಷ್ಟು ಇಸ್ಕೊಂಡಾರ, ಖರ್ಚು ಹಾಕಿದ್ದು ಹೊಳ್ಳಿ ಎಷ್ಟು ಇಸ್ಕೊಂಡಾರ, ಎಷ್ಟು ಯಾವ ಗಾಡಿ ತೊಗೊಂಡಾರ ರೊಕ್ಕಾಗಲಿ ಅಲ್ಲಿ ಅವರು ವಿನಯ್ ನಾವಲ್ಟಿ ಕೇಳಿ ನಂಗೆ ಗೊತ್ತೈತೆ. ನನಗೆ ಹೇಳಿದಾರೆ ಹೆಸರುಗಳು, ನಾ ಹೇಳಂಗಿಲ್ಲ. ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರೊಕ್ಕದಲ್ಲೇ ಗಾಡಿ ತೊಗೊಂಡ್ರ ಚೈನಿ ಮಾಡಿದಾರೆ, ಅದನ್ನ ನಾವಲ್ಟಿ ಕೇರ್ ಹೇಳ್ತಾರೆ ಅವ್ರು. ಮತ್ತೇನು ಮತ್ತೆ ಕಟ್ತು ನಾವು ಅದನ್ನು ಕಟ್ತೀವಿ. 30 ಗುಂಟೆ ಮಾಡಿದ್ರೆ 10 ಗುಂಟೆ ಮಾಡಿದ ಅದನ್ನು ತಪ್ಪವರು. ನಾ ಮಂತ್ರಿ ಇದ್ದಾಗ 30 ಗುಂಟೆ ಮಾಡಿಸಿದ್ದೆ, ಅದನ್ನು 30 ಗುಂಟೆ ಬರೀ 10 ಗುಂಟೆಗೆ ಸೀಮಿತ ಮಾಡಿದ ಅಂತ ಗೊತ್ತದೆ. ಅದನ್ನು 30 ಗುಂಟೆ ಮಾಡಿ ನನ್ನ ಪ್ಲ್ಯಾನ್ ಬೇರೆ ಇರ್ತಾವೆ. ನಮ್ಮ ಮಂತ್ರಿ ಇದ್ದೆ ರಾಜಂಗೌಡ, ಅದು ನನಗೂ ಬಿಸ್ನೆಸ್ ಅದು ಈಗ ಆಕೈತೆ ಕೇಳಿದ್ದೀನಿ. ಅದರೆಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ. ಅದನ್ನು ಕಟ್ಟೋದ್ರೆ ನಾನು ಏನು ಕೊಡಬೇಕು ನಾನು ಕೊಡಕ್ಕೆ ರೆಡಿ.